ನಮಸ್ಕಾರ. ಮೂರ್ತಿ ಟಾಕ್ಸ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಮೂರ್ತಿ ಮಾತಾಡ್ತಾ ಇದ್ದೀನಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ನಿಮ್ಗೆ ಗೊತ್ತಾ ನಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಅಂತ? ನಮ್ಗೆ ಗೊತ್ತಿರೋದು ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಈ ತರ. ಹೌದು, ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಹೆಮ್ಮೆ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಇತಿಹಾಸ ತಿಳ್ಕೊಳ್ಳೋದು ನಮ್ಮ ಹಕ್ಕಾಗಿರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಾಹಿತಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೂರ್ತಿ ಟಾಕ್ಸ್ ನ. ಈ ಮಾಹಿತಿನ ನಿಮ್ಮ ಜಿಲ್ಲೆಯಲ್ಲಿರುವವರಿಗೆ ಶೇರ್ ಮಾಡಿ. ಬಹಳ ಹೆಮ್ಮೆಯಿಂದ ಗರ್ವದಿಂದ ಇರಿ. ಅವರ ಹೆಸರುಗಳು, ವಿಳಾಸ, ಸ್ಥಳ ಹಾಗೂ ಹೋರಾಟ ಯಾಕೆ ಮಾಡಿದ್ರು ಎಲ್ಲ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಮೂರನೇ ವಿಡಿಯೋಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ, ಮೂಡುಬಿದಿರೆ ಮತ್ತು ಮಧುರು ಸೇರಿ ಮೂಡುಬಿದಿರೆ ಹಳ್ಳಿಯಲ್ಲಿ ಬ್ರಿಟಿಷರ ತೆರಿಗೆ ಹೆಚ್ಚಳಕ್ಕಾಗಿ 1922ರಂದು ವೆಂಕಟಪ್ಪ ನಾಯಕ ಮುತುವರ್ಜಿಯಾಗಿ ಮೂಡುಬಿದಿರೆ ಹಳ್ಳಿಯಲ್ಲಿ ಜನರನ್ನು ಏಕೀಕರಿಸಿದರು. ತಮ್ಮ ಹಕ್ಕಿಗಾಗಿ ಹೋರಾಡೋಣ ಎಂದು ಘೋಷಿಸಿದರು. ಜನರು ಒಂದಾಗಿ ಧೈರ್ಯದಿಂದ ಬ್ರಿಟಿಷರನ್ನು ಎದುರಿಸಿದರು. ಪ್ರಮುಖ ಹೋರಾಟಗಾರರು ಅಂದರೆ ವೆಂಕಟಪ್ಪ ನಾಯಕ್, ರಂಗಪ್ಪ ಹಳ್ಳಿ, ಶೇಖರ ಪಾಟೀಲ್, ಬಸವರಾಜ ಬನಿಕಿ, ಕೃಷ್ಣಪ್ಪ ಮಲ್ಲಿಕಾರ್ಜುನ. 1930 ಮಧುರ್, ರಾಮಚಂದ್ರ ಪಾಟೀಲ್ ಮತ್ತು ಗಂಗಾಧರ್ ಶೆಟ್ಟಿ ಮುತುವರ್ಜಿಯಾಗಿ ಖಾದಿ ಧಾರಣೆ ಅಭಿಯಾನವನ್ನು ಮುನ್ನಡೆಸಿದರು. ಹಳ್ಳಿಯಲ್ಲಿ ಖಾದಿ ಬಟ್ಟೆಯ ಬೆಂಬಲಕ್ಕೆ ಜನರು ಒಳ್ಳೆಯ ರೆಸ್ಪಾನ್ಸ್ ಕೊಡ್ತಾ ಹೋದರು. ದಕ್ಷಿಣ ಕರ್ನಾಟಕ, ಚಿಕ್ಕಮಗಳೂರು ಮತ್ತು ಮಂಗಳೂರಲ್ಲಿ ಚಿಕ್ಕಮಗಳೂರು, ಮನೀಶ್ ಗೌಡ ಅವರ ನಾಯಕತ್ವದಲ್ಲಿ ತೆರಿಗೆ ವಿರೋಧ ಪ್ರತಿಭಟನೆ ಆರಂಭವಾಯಿತು. ಜನರು ಧೈರ್ಯದಿಂದ ಬ್ರಿಟಿಷರಿಗೆ ತುತ್ತಾಗಿದರು. ಪ್ರಮುಖ ಹೋರಾಟಗಾರರು ಮನೀಶ್ ಗೌಡ, ಕೃಷ್ಣಮೂರ್ತಿ ಪಾಟೀಲ್, ರಾಮಯ್ಯ ಗಡಗ, ವಸಂತ ಶೆಟ್ಟಿ, ಜಯಂತಿ ನಾಯ್ಕ. 1932 ಮಂಗಳೂರಲ್ಲಿ ಜಯರಾಮ ಪಾಟೀಲ್ ಮತ್ತು ಮಾಧುಸ್ವಾಮಿ ಮುತುವರ್ಜಿಯಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಪ್ರಚಾರ ನಡೆಸಿ ಜನರಲ್ಲಿ ದೇಶಭಕ್ತಿ ಮೂಡಿಸಿದರು. ಧಾರವಾಡ, 1920 ಧಾರವಾಡದಲ್ಲಿ ರೋಲ್ಟ್ ಕಾಯ್ದೆ ವಿರುದ್ಧ ಜನರ ಆಕ್ರೋಶವನ್ನು ಕುಂದಿಸಲು ಕುಮಾರವ್ಯಾಸನಯ್ಯ ಮತ್ತು ಪಾಂಡುರಂಗ ಪುರೋಹಿತ್ ಮುಂಚೂಣಿಯಲ್ಲಿದ್ದರು. ಬ್ರಿಟಿಷರ ವಿರುದ್ಧ ಹೋರಾಟ ಇಲ್ಲಿ ತೀವ್ರವಾಯಿತು. ಪ್ರಮುಖರು ಅಂದರೆ ಕುಮಾರವ್ಯಾಸನಯ್ಯ, ಪಾಂಡುರಂಗ ಪುರೋಹಿತ್, ಮಧ್ವರಾಜ್ ತಿವಾರಿ, ರಘುರಾಮಪ್ಪ, ಕೃಷ್ಣ ಶೆಟ್ಟಿ. ಹಾಸನ, 1930 ನಾಗಮಂಗಲದಲ್ಲಿ ಶಿವರಾಮ ಹೆಗಡೆ ಮತ್ತು ವಸುಂಧರಾ ಪಾಟೀಲ್ ಮುತುವರ್ಜಿಯಾಗಿ ಖಾದಿ ಧಾರಣೆ ಅಭಿಯಾನ ಬಲಗೊಳಿಸಿದರು. ಹಳ್ಳಿಯ ಯುವಕರು ಬ್ರಿಟಿಷರ ಉತ್ಪನ್ನ ತ್ಯಜಿಸುವಂತೆ ಪ್ರೇರಿತರಾದರು. ಪ್ರಮುಖರು ಅಂದರೆ ಶಿವರಾಮ ಹೆಗ್ಗಡೆ, ವಸುಂಧರಾ ಪಾಟೀಲ್, ಜಯರಾಮ್ ನಾಯಕ್, ನಾಗರಾಜು ಶೆಟ್ಟಿ, ಲಕ್ಷ್ಮಣ ಬಿದರಿ. ಕೊಡಗು, 1925 ಮಡಿಕೇರಿಯಲ್ಲಿ ಕೃಷ್ಣಪ್ಪ ನಾಯಕ ಮತ್ತು ಮಂಜುನಾಥ ಗೌಡ ಮುತುವರ್ಜಿಯಾಗಿ ತಾಜ್ ಪತ್ತಾಳುಗಳ ಹೋರಾಟವನ್ನು ಮುನ್ನಡೆಸಿದರು. ಬ್ರಿಟಿಷರ ವಿರುದ್ಧ ಧೈರ್ಯ ತೋರಿಸಿ ಜನರಿಗೆ ಹೋರಾಟಕ್ಕೆ ಉತ್ತೇಜನ ನೀಡಿದರು. ಪ್ರಮುಖರು ಅಂದರೆ ಕುಮಾರಪ್ಪ ನಾಯ್ಕ, ಮಂಜುನಾಥ ಗೌಡ, ಜಯರಾಮ ಪಾಟೀಲ್, ಶಂಕರ್ ಬಿ, ಲಕ್ಷ್ಮಣ ಪಾಟೀಲ್. ಕೋಲಾರದಲ್ಲಿ 1935 ಕೋಲಾರ, ವಸಂತ ನಾಯಕ ಮುತುವರ್ಜಿಯಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಕೋಲಾರದಲ್ಲಿ ಪ್ರಮುಖ ಹೋರಾಟ ನಡೆಸಿದರು. ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು. ಪ್ರಮುಖರು ಅಂದರೆ ವಸಂತ ನಾಯಕ್, ರಾಮಚಂದ್ರ ಪಾಟೀಲ್, ಗೋಪಾಲ ಶೆಟ್ಟಿ, ಬಸವರಾಜ್ ಹೆಗಡೆ, ರಘುನಾಥ ಪಾಟೀಲ್. ರಾಮನಗರ, 1940 ರಾಮನಗರದಲ್ಲಿ ರಾಮಚಂದ್ರ ನಾಯಕ ಮತ್ತು ಶಿವರಾಜ ಹೆಗಡೆ ಮುತುವರ್ಜಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿ ಜನರಲ್ಲಿ ದೇಶಭಕ್ತಿ ತುಂಬಿದರು. ಪ್ರಮುಖರು ಯಾರಂದ್ರೆ ರಾಮಚಂದ್ರ ನಾಯಕ, ಶಿವರಾಜ ಹೆಗಡೆ, ಜಯಸಿಂಹ ಬಿದ್ದನೂರು, ಲಕ್ಷ್ಮಣ ಹಳ್ಳಿ, ಸುರೇಶ್ ಪಾಟೀಲ. ತುಮಕೂರಿನಲ್ಲಿ 1922 ಬಸವರಾಜ ಪಾಟೀಲ್ ಮುತುವರ್ಜಿಯಾಗಿ ತೊಗರಿ ಹೋರಾಟ ಮತ್ತು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಯುವಕರಿಗೆ ನಾಯಕತ್ವ ನೀಡಿದರು. ಪ್ರಮುಖರು ಬಸವರಾಜ ಪಾಟೀಲ, ಕುಮಾರಸ್ವಾಮಿ, ನಾರಾಯಣಸ್ವಾಮಿ, ಜಯರಾಮ್ ನಾಯಕ, ಕೃಷ್ಣಯ್ಯ. ಉಡುಪಿಯಲ್ಲಿ 1930ರಂದು ರಘುನಾಥ ಶೆಟ್ಟಿ ಮತ್ತು ಜಾನಕಿ ನಾಯಕ್ ಮುತುವರ್ಜಿಯಾಗಿ ಖಾದಿ ಧಾರಣೆಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಜೋರಾಗಿ ಮಾಡಿದರು. ಪ್ರಮುಖರು ರಘುನಾಥ ಶೆಟ್ಟಿ, ಜಾನಕಿ ನಾಯಕ್, ವಸಂತ ಪಾಟೀಲ್, ಶ್ರೀನಿವಾಸ ಶೆಟ್ಟಿ, ಲಕ್ಷ್ಮಣ ಶೆಟ್ಟಿ. ಮತ್ತು 31ನೇ ಜಿಲ್ಲೆಯ ಕೊನೆಯದಾಗಿ ಯಾದಗಿರಿ, 1920 ರಂಗಾಪುರ ಅನ್ನೋ ಸ್ಥಳದಲ್ಲಿ ಮುತ್ತಯ್ಯ ನಾಯಕ ಮತ್ತು ಶರಣಪ್ಪ ಗಂಗಾಧರ ಮುತುವರ್ಜಿಯಾಗಿ ತೆರಿಗೆ ವಿರೋಧ ಪ್ರತಿಭಟನೆ ನಡೆಸಿದರು. ಪ್ರಮುಖರು ಮುತ್ತಯ್ಯ ನಾಯಕ, ಶರಣಪ್ಪ ಗಂಗಾಧರ, ಬಸವರಾಜ ನಾಯಕ, ರಾಮಚಂದ್ರ ಪಾಟೀಲ್, ಕೃಷ್ಣಪ್ಪ ಹಳ್ಳಿ. ಯಾದಗಿರಿ ನಗರದಲ್ಲಿ 1930ರಂದು ಖಾದಿ ಅಭಿಯಾನಕ್ಕೆ ಗಂಗಾಧರ ಪಾಟೀಲ್ ಮತ್ತು ಅಶೋಕ ನಾಯಕ ಮುತುವರ್ಜಿಯಾಗಿ ಜನರನ್ನು ಸೇರ್ಪಡಿಸಿದರು. ನೋಡಿ, ಇದು 31 ಜಿಲ್ಲೆಯನ್ನು 3 ಪಾರ್ಟ್ ಆಗಿ ವಿಡಿಯೋ ಮಾಡಿದ್ವಿ. ಯಾವ್ದಾದ್ರು ನಿಮ್ಮ ಜಿಲ್ಲೆ ಅಥವಾ ಸ್ಥಳ ಯಾವ್ದಾದ್ರು ಹೆಸರು ಬಿಟ್ಟು ಹೋದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಹಾಕಿ. ಇದೇ ತರ ಹೊಸ ಕಾರ್ಯಕ್ರಮ ವಿಡಿಯೋಸ್ ಬರ್ತಾ ಇರುತ್ತೆ ಮೂರ್ತಿ ಟಾಕ್ಸ್ ನಲ್ಲಿ. ಹೊಸಬರು ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಒತ್ತಿದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಕಾಣ ಸಿಗುತ್ತೆ. ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದ. ನಿಮ್ಮ ಜಿಲ್ಲೆಯವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಜಿಲ್ಲೆಯ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಳೋದು ನಮ್ಮ ಹಕ್ಕು. ನಮಸ್ಕಾರ.